ಮದುವೆ ಆಗೋಬೇಡ. ಆದರೂ ನೀ ಮತ್ತೊಬ್ಬರನ್ನು ಮದುವೆಯಾಗದಂತೆ ನಾ ಮಾಡಬಲ್ಲೆ. ಓಹೋ, ಯಾಕೆ ಹೇಳಿ ಅಮ್ಮ, ನನಗೆ ಅಂತ ಗೊತ್ತಾಗ್ತದೆ. ನನಗೆ ಸಿಗದೇ ಇರುವಂತದ್ದು ಇನ್ಯಾರಿಗೂ ಸಿಗಕೂಡದು. ನಿನ್ನ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿಯೂ ಅವಮಾನದ ಮಸಿಯನ್ನು ಬಳಿಯುತ್ತಾ ಬರುವವಳು, ನಿನ್ನನ್ನು ಕಾಡುತ್ತಾ ಇರುವವಳು ಇನ್ನು ಮುಂದೆ ಈ ಚಂದ್ರಮುಖಿ. ಎಷ್ಟು ಕಾಲವೋ ಏನು? ಎಲ್ಲಿ ತನಕ ಗೊತ್ತಾ? ಎಲ್ಲಿವರೆಗೆ? ಕುಂದನಗರಿಯ ಮೇಲ್ಸೇತುವೆಯ ಕಾಮಗಾರಿ ಪೂರ್ಣ ಆಗುವ ತನಕ ನಿನ್ನನ್ನು ಕಾಡದೆ ಬಿಡ್ಲಿಕ್ಕಿಲ್ಲ ನಾನು. ಆ ಲೆಕ್ಕಕ್ಕಾದ್ರೂ ಒಂದು ಬ್ಯಾಗ್ ಆಗ್ಲಿ. ಬೇಗ ಆಗುವುದ? ಇನ್ನು ಮುಂದೆ ಆಟಾಡಿ ನಡೀತಾ ಇರುವುದು ಈ ಚಂದ್ರಮುಖಿಯ. ಯಾಕೆ ಮದಗೆಳದಿ ಮದನ ಸಖಿ ಚಂದ್ರಮುಖಿ ಚಲದೊಡನೆ ಮದಗೆಳದಿ ಮದನ ಸಖಿ ಚಂದ್ರಮುಖಿ ಚಂದ್ರಮುಖಿ ಯಾವ ಮೇಳಕ್ಕಾದ್ರೂ ಹೀಗಿದ್ದೊಂದು ಬೇಕು. ಯಾಕೆ ಅಂತ ಯೋಚಿಸಿ. ಈ ಪ್ರಪಂಚದಲ್ಲಿ ಹೆಣ್ಣಾಗಿ ಬದುಕಿದ್ರೆ ಅವಳು ಹೇಗೆ ಬದುಕ್ತಾಳೆ, ಅಥವಾ ಸುಕ್ಕಿನಿಂದ ಬದುಕಿದ್ರೆ ಏನಾಗ್ತಾಳೆ, ಇದೊಂದು ಪಾಠ ಆಗಿದೆ. ಯೌವನ, ಅಧಿಕಾರ, ಸಂಪತ್ತು, ಅವಿವೇಕ, ಈ ನಾಲ್ಕರಲ್ಲಿ ಯಾವುದೇ ಒಂದಿದ್ರೂ ಹೆಣ್ಣಾಗ್ತಾಳೆ, ಹಾಳಾಗ್ತಾಳೆ. ನಾಲ್ಕು ಇದ್ರೆ ಏನಾಗ್ತಾಳೆ? ಪ್ರಪಂಚಕ್ಕೊಂದು ಪಾಠ ಇವು. ನನಗೆ ಹೆದರಿಕೆ ಅದಲ್ಲ, ಅವಳು ರಾಜಕುಮಾರಿ. ಎಲ್ಲಿಯಾದ್ರೂ ಮಹಾರಾಜರಲ್ಲಿ ಅಂದ್ರೆ ನಮ್ಮ ಯಜಮಾನರಲ್ಲಿ ನಿನ್ನ ಕುರಿತಾಗ ಒಂದಕ್ಕೊಂಬತ್ತು ಮಾಡಿ ಹೇಳ್ಕೊಟ್ರೆ, ಯಜಮಾನರು ಅವರ ಪ್ರತಿಷ್ಠೆ ಏನು ಅಂತ ನನಗೆ ಗೊತ್ತು, ನನ್ನ ನಿಯತ್ತು ಏನು ಎಂಬುದು ಅವರಿಗೆ ಗೊತ್ತು. ನಿಮ್ಮಿಬ್ಬರೊಳಗೆ ಇಷ್ಟು ಗೊತ್ತು ಎನ್ನುವುದು ನಮಗೆಲ್ಲ ಗೊತ್ತು ಮಾರಾಯ. ಇಷ್ಟು ಗೊತ್ತಿದ್ದದ್ರಿಂದಲೇ ನಾ ಇಷ್ಟು ವರ್ಷ ಇಲ್ಲೇ ಇದ್ದೆ.